ಈ ಒಂದು ಸುಂದರ ನಮ್ಮನ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು SHMS ವಿದ್ಯಾಸಂಸ್ಥೆಯ 50 ವರ್ಷಗಳ ಪೂರ್ಣಗೊಂಡ ಈ ಸುಸಂದರ್ಭದಲ್ಲಿ ತಮಗಾಗಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ನಮನ ಎಂಬ ಶೀರ್ಷಿಕೆಯಡಿ ಪ್ರಾರಂಭಿಸಿರ್ತಕ್ಕಂತಹ ಸದರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ರೆವರೆಂಡ್ ಫಾದರ್ ಅಗಸ್ಟಿನ್ ಪಂಪೋಲಿ ಸರ್, ಪ್ರೆಸಿಡೆಂಟ್ ಆಫ್ ಸೆಂಟ್ ಥಾಮಸ್ ಎಜುಕೇಷನ್ ಟ್ರಸ್ಟ್ ಮೈಸೂರು, ಹಾಗೆಯೇ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಶನಿವಾರ ಸಂತೆ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಶ್ರೀಮತಿ ಗೀತಾ ಹರೀಶ್ ಮೇಡಮ್ ರವರೇ, ಹಾಗೂ ದುಂಡಳ್ಳಿ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆಯಾದಂತಹ ಶ್ರೀಮತಿ ಭವಾನಿ ಗುರುಪ್ರಸಾದ್ ಮೇಡಮ್ ರವರೇ, ಹಾಗೂ ಈ ಒಂದು ವಿದ್ಯಾಸಂಸ್ಥೆಯ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂತಹ ಫಾದರ್ ಆಂಥೋನಿ ಸೆಬಸ್ಟಿನ್ ಸರ್ ಅವರೇ, ಹಾಗೂ ಈ ಒಂದು ವೇದಿಕೆಯ ಪಾದರಸ ಅಂತ ಹೇಳಿದ್ರೆ ತಪ್ಪಾಗಲಾರದು, ಈ ಸತತ 5 ವರ್ಷಗಳಿಂದ ಈ ಒಂದು ಸಂಸ್ಥೆಯ ಮುಂದಾಳತ್ವವನ್ನು ವಹಿಸಿರ್ತಕ್ಕಂತಹ ನಮ್ಮ ಫಾದರ್ ಸೆಬಸ್ಟಿನ್ ಮೈಕಲ್ ಸರ್ ಅವರೇ, ಈ ಒಂದು ಸಂಸ್ಥೆಯ ಎಲ್ಲ ವಿಚಾರಗಳನ್ನು ಪಸರಿಸಲು ಬಂದಿರತಕ್ಕಂತಹ ಎಲ್ಲ ಪತ್ರಿಕಾ ವರದಿಗಾರರೇ, ಹಾಗೂ ಸೆಂಟ್ ಥಾಮಸ್ ಸೊಸೈಟಿ ವತಿಯಿಂದ ಬಂದಿರತಕ್ಕಂತಹ ಎಲ್ಲ ಪೂಜನೀಯ ಗುರುವೃಂದದವರೇ, ಹಾಗೂ ಈ ಒಂದು 50 ವರ್ಷಗಳ ಸುಸಂದರ್ಭವನ್ನು ಎಲ್ಲ ನಿಮ್ಮೆಲ್ಲರ ಮುಖೇನ ಇಂದು ಅನಾವರಣ ಆಗೋದಕ್ಕೆ ಸಾಕ್ಷಿದಾರರಾಗಿರ್ತಕ್ಕಂತಹ ನಮ್ಮೆಲ್ಲ ಪೋಷಕರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಜನಪ್ರತಿನಿಧಿಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಘನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಕೃಷ್ಣಪ್ಪ ಸರ್ ಅವರು ಆಗಮಿಸಬೇಕಾಗಿತ್ತು. ಅವರು ಅನಾರೋಗ್ಯ ನಿಮಿತ್ತ ಅವರು ಮೈಸೂರಿಗೆ ತೆರಳಿರೋದ್ರಿಂದ ಇಂದು ಕಾರ್ಯಕ್ರಮದ ಅವರ ಅನುಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಅವರು ಶುಭಾಶಯವನ್ನು ತಿಳಿಸಿದ್ದಾರೆ. ಹಾಗೆ ಈ ಒಂದು ಸುಸಂದರ್ಭವನ್ನು ನಮ್ಮೆಲ್ಲರ ಮುಂದೆ ಉಣಬಡಿಸಿರ್ತಕ್ಕಂತಹ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ನಮ್ಮೆಲ್ಲ SHMSನ ಪೂಜನೀಯ ಗುರುವೃಂದದವರೇ, ಈಗಾಗಲೇ ಈ ವೇದಿಕೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಉಣಬಡಿಸಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ವಾತಾವರಣದ ಹೇಗೆ ಇರಲಿ, ಈಗಾಗಲೇ ತಮಗೆ ಗೊತ್ತಿದೆ 13-12 ಡಿಗ್ರಿ ಸೆಲ್ಸಿಯಸ್ಗೆ ನಮ್ಮ ಉಷ್ಣಾಂಶ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಮ ಮಕ್ಕಳ ಪ್ರತಿಭೆಯ ಅನಾವರಣವನ್ನು ಈ ವೇದಿಕೆಯಲ್ಲಿ ನಾವು ನೋಡೇ ತೀರ್ತೀವಿ ಇಂತಹ ಬಂದಿರತಕ್ಕಂತಹ ಎಲ್ಲ ಪೋಷಕರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತಕ್ಕಂತಹ ನಮ್ಮ ಸಾಂಸ್ಕೃತಿಕ ವೈಭವವನ್ನು ನೋಡೋದಕ್ಕೆ ನೀವು ಸಿದ್ಧವಿದ್ದೀರಾ. ಆದರೂ ಕೂಡ ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡೋದಿಲ್ಲ. ಕನಿಷ್ಠ ಸಮಯದಲ್ಲಿ ನಾನು ನನ್ನ ಮಾತುಗಳು ಹಾಗೂ ನನ್ನ ಇಲಾಖೆ ಹಾಗೂ ನಮ್ಮ ಸಂಸ್ಥೆಯ ನಡುವಿನ ಅವಿನಾಭಾವ ಸಂಬಂಧವನ್ನು ನಾನು ಈ ಒಂದು ವೇದಿಕೆಯಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ಈ ಒಂದು ಶನಿವಾರ ಸಂತೆಯಲ್ಲಿ ಏನಾದರೂ ಪೈಪೋಟಿ ಕೊಡ್ತಕ್ಕಂಥ ವಿದ್ಯಾಸಂಸ್ಥೆ ಇದೆ ಅಂತ ಹೇಳಿದ್ರೆ ನಮ್ಮ SHM ವಿದ್ಯಾಸಂಸ್ಥೆ. ಇದನ್ನು ಆಧಾರವಾಗಿಟ್ಕೊಂಡು, ಇದನ್ನು ಮಾದರಿಯಾಗಿಟ್ಟುಕೊಂಡು ಬೆಳೆದಂತಹ ವಿದ್ಯಾಸಂಸ್ಥೆಗಳು 10 ಹಲವಾರು. ಅದರಲ್ಲಿ ನಮ್ಮ ಹಲವು ವಿದ್ಯಾಸಂಸ್ಥೆಗಳು ಕೂಡ ಇದೆ. ನಮ್ಮ ಶನಿವಾರ ಸಂತೆ ಪ್ರಾಂತ ನಿಜವಾಗ್ಲೂ ಗೊತ್ತಿದೆ, ಇಡೀ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲ, ಇದು ನಮ್ಮ ಹೋಬಳಿ ಹೆಡ್ ಕ್ವಾರ್ಟರ್ಸ್. ಆದರೂ ಕೂಡ ಈ ಹೋಬಳಿ ಹೆಡ್ ಕ್ವಾರ್ಟರ್ಸಲ್ಲಿ ಶೈಕ್ಷಣಿಕವಾಗಿ ಪ್ರಗತಿಯನ್ನು ತೋರಿರ್ತಕ್ಕಂತಹ ಏಕಮಾತ್ರ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ನಮ್ಮ SHMS ವಿದ್ಯಾಸಂಸ್ಥೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ನಿಮ್ಮೆಲ್ಲರ ಸಹಕಾರ. ಈಗಾಗಲೇ ವೇದಿಕೆ ಅನಾವರಣಕ್ಕಿಂತ ಮುನ್ನ ಈ ಒಂದು ವಿದ್ಯಾಸಂಸ್ಥೆಯ ಸಾಧನೆಗಳನ್ನು ನಾವು ಗಮನಿಸ್ತು. ನಾವು ಎಲ್ಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಸಾಧನೆ ನಮ್ಮನ್ನು ಎಲ್ಲಿ ತನಕ ತೆಗೆದುಕೊಂಡು ಹೋಗ್ತದೆ ಅನ್ನೋದು ಮುಖ್ಯ ಅನ್ನೋದನ್ನು ತೋರಿಸಿರ್ತಕ್ಕಂತಹ ವಿದ್ಯಾಸಂಸ್ಥೆ. ಈಗಾಗಲೇ ನಾನು ಈ ಒಂದು ವಿದ್ಯಾಸಂಸ್ಥೆಯ ಕೊನೆಯ ಭಾಗ 1976ರಲ್ಲಿ ಸದರಿ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿದೆ.
ನಾನು ಈ ವಿದ್ಯಾಸಂಸ್ಥೆಯ ಅಂಗಳಕ್ಕೆ ಬಂದು ಈಗ 5 ವರ್ಷ ಪೂರ್ಣಗೊಂಡಿದೆ. ನಾನು ಪ್ರಾರಂಭದಲ್ಲಿ ಬಂದಾಗ ಇಲ್ಲಿರ್ತಕ್ಕಂತಹ ಫಾದರ್ ಸೆಬಸ್ಟಿನ್ ಮೈಕಲ್ ಸರ್ ಮುನ್ನ ನಮ್ಮ ಅಯ್ಯಂಗುಡಿ ಫಾದರ್ ಅಂತ ಇದ್ದರು. ಬಹಳ ಮಾತೃ ಸ್ವರೂಪಿಯಾದಂತಹ ಫಾದರ್ ಅವರು ಈಗ ನಮ್ಮ ಅರ್ಕಲ್ಗೂಡನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಾದ ನಂತರ ನಮ್ಮ ಈ ಸಂಸ್ಥೆಯ ಒಂದು ಸೊಬಗನ್ನು ಹೆಚ್ಚಿಸಲು ನಿಜವಾಗ್ಲೂ ನಮ್ಮ ಸೆಂಟ್ ಥಾಮಸ್ ಎಜುಕೇಷನ್ ಟ್ರಸ್ಟ್ ಏನಿದೆ, ನಿಜವಾಗ್ಲೂ ನಮ್ಮ ಶನಿವಾರ ಸಂತೆಗೆ ಇಂತಹ ವ್ಯಕ್ತಿತ್ವ ಅಜಾನುಭಾವ ಅಂತಲೇ ನಾನು ಕರಿತೀನಿ. ಆವಾಗಲೂ ಕೂಡ ಅವರಿಗೆ ರೆಸ್ಟ್ಲೆಸ್ ಫಾದರ್ ಅಂತಲೂ ಕೂಡ ನಾನು ಹೆಸರು ಕೊಟ್ಟಿದ್ದೇನೆ. ಕಾರಣ ಅಂತೇಳಿ ಯಾವ ಸಮಯ ಏನಾಗಲೂ ಕೂಡ ಅದ್ರ ಜೊತೆನೇ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಶ್ರೇಯಸ್ಸು ನಮ್ಮ ಫಾದರ್ಗಿದೆ. ಅವರು ಕೂಡ 5 ವರ್ಷ ಪೂರ್ಣಗೊಂಡಿದ್ದಾರೆ. ಹಾಗಾಗಿ ನಾವಿಬ್ಬರು ಮಾತಾಡ್ತಾ ಇದ್ದು, ಸರ್ ನೀವು 5 ವರ್ಷ ಪೂರ್ಣಗೊಳಿಸಿದ್ದೀರಾ, ನಾನು 5 ವರ್ಷ ಪೂರ್ಣಗೊಂಡಿದ್ದೀವಿ. ಆದರೂ ಕೂಡ ನಮ್ಮ ಶೈಕ್ಷಣಿಕ ಕ್ರಾಂತಿ ಮುಂದುವರಿಬೇಕು. ಹಲವಾರು ಸವಾಲುಗಳಿದೆ ಶೈಕ್ಷಣಿಕದಲ್ಲಿ. ಈಗಾಗಲೇ ಗೊತ್ತು, ನೀವು ಒಂದು ಶಾಲೆಯನ್ನು ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಹಲವಾರು ಮಜಲುಗಳಲ್ಲಿ ನೀವು ಶಾಲೆಯನ್ನು ಇವ್ಯಾಲ್ಯೂಯೇಟ್ ಮಾಡ್ತೀರಾ. ಈಗಾಗಲೇ ಆ ಶಾಲೆಗೆ ಬೇಕಾಗಿರ್ತಕ್ಕಂತಹ ತಾಂತ್ರಿಕವಾಗಿ ಬೇಕಾಗಿರ್ತಕ್ಕಂಥ, ಅದರಲ್ಲೂ ಮುಖ್ಯವಾಗಿ ಎಲ್ಲ ವ್ಯವಸ್ಥೆಗಳನ್ನು ಬಹಳ ವಸ್ತುನಿಷ್ಠವಾಗಿ ಮಾಡಿರ್ತಕ್ಕಂತಹ ವಿದ್ಯಾಸಂಸ್ಥೆ ನಮ್ಮ ಸೇಕ್ರೆಡ್ ಹಾರ್ಟ್ ವಿದ್ಯಾಸಂಸ್ಥೆ. ಅದರಲ್ಲೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದು. ನಿಜವಾಗ್ಲೂ ಈ ಸಂಸ್ಥೆ ನಮ್ಮದು. ನಮಗೆ ಒಂದು ದಿನ ಸಂಬಳ ಅಥವಾ ತಿಂಗಳಿಗೆ ಸಂಬಳ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆ ಅಲ್ಲ. ಈ ಸಂಸ್ಥೆಗೆ ನಾನು ಏನಾದರೂ ಒಂದು ಕಾಣಿಕೆಯನ್ನು ಕೊಡಬೇಕು, ಅದನ್ನು ನಮ್ಮ ಶಿಷ್ಯ ವೃಂದದ ಮುಖೇನ ಅಂತಕ್ಕಂತಹ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ಇಲ್ಲಿರ ಶಿಕ್ಷಕರು ಕೂಡ ತುಂಬ ವ್ಯವಸ್ಥಿತವಾಗಿ ಈ ಒಂದು ಸಂಸ್ಥೆಯನ್ನು ಕಟ್ಕೊಂಡ್ಬಂದಿದ್ದಾರೆ. ನಾವೆಲ್ಲರೂ ನಮ್ಮ ಸಂಸ್ಥೆ ಅಂತ ಗುರುತರ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ಸಂಸ್ಥೆ. ಕಳೆದ ಕೊರೋನಾ ನಂತರ ಇಡೀ ರಾಜ್ಯವನ್ನು ನಮ್ಮ ಈ ಒಂದು ನಾನು ಈ ಹೋಬಳಿ ಮಟ್ಟವನ್ನು ಗುರುತಿಸಿರ್ತಕ್ಕಂತಹ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ನಮ್ಮ ಶನಿವಾರ ಸಂತೆಯ ಸೇಕ್ರೆಡ್ ಹಾರ್ಟ್ ವಿದ್ಯಾಸಂಸ್ಥೆ. ಇಡೀ ಈಗ ಕಳೆದ 2 ವರ್ಷಗಳಿಂದ ಎಲ್ಲ ಔಟ್ ಆಫ್ 125ಕ್ಕೆ 125. ನಮ್ಮ ಶನಿವಾರ ಸಂತೆಯ ಭಾಗದಲ್ಲಿ 125ಕ್ಕೆ 125 ಅಂಕಗಳನ್ನು ಕೊರೋನಾ ನಂತರದ ಬ್ಯಾಚಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಏಕಮಾತ್ರ ವಿದ್ಯಾಸಂಸ್ಥೆ. ಆ ವಿದ್ಯಾಸಂಸ್ಥೆಯ ಈ ಒಂದು ಫಲದಾಯಕವಾದಂತಹ ಏನು ಪ್ರತಿಫಲವನ್ನು ನಿರೀಕ್ಷೆ ಮಾಡದೆ ಇರ್ತಕ್ಕಂತಹ ವಿದ್ಯಾಸಂಸ್ಥೆ ಈ ಒಂದು ನಮ್ಮ ಸೇಕ್ರೆಡ್ ಹಾರ್ಟ್ ವಿದ್ಯಾಸಂಸ್ಥೆ. ಈಗ 50 ವರ್ಷ ಪೂರ್ಣಗೊಂಡು ನಿಮ್ಮೆದುರಿಗೆ ಬಹಳ ಈಗ ಮೇಡಮ್ ಹೇಳ್ತಾ ಇದ್ರು, ಚಿಕ್ಕ ಮೊಳಕೆ ಒಡೆದು ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಆ ಹೆಮ್ಮರವಾಗಿ ಬೆಳೆಸಲು ಸಹಕರಿಸಿರ್ತಕ್ಕಂತಹ ನಮ್ಮ ಎಲ್ಲ ಪೋಷಕರಿಗೆ ನನ್ನೊಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಮನೆಯಲ್ಲಿ ನಾವೆಲ್ಲರೂ ಮನೆಯಿಂದ ಬರುವಾಗ ನಮ್ಮ ಮಕ್ಕಳು 1, 2 ಮ್ಯಾಕ್ಸಿಮಮ್ 3, ಆ ಮಕ್ಕಳನ್ನು ನಿಭಾಯಿಸುವಾಗ ನೀವು ಎಷ್ಟು ಕಷ್ಟಪಡ್ತೀರ. ಈಗ ಸದರಿ ವಿದ್ಯಾಸಂಸ್ಥೆಯಲ್ಲಿರ್ತಕ್ಕಂತಹ ಮಕ್ಕಳ ಸಂಖ್ಯೆ 1000+, 1300 ದಾಟಿರ್ತಕ್ಕಂತಹ ವಿದ್ಯಾಸಂಸ್ಥೆ. ಇಲ್ಲಿನ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸಬೇಕು, ಒಮ್ಮೆ ಕಾರ್ಯಕ್ರಮವನ್ನು ಮಾಡಬೇಕು, ಜೊತೆಗೆ ಶೈಕ್ಷಣಿಕವಾಗಿ ಗುಣಮಟ್ಟವನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಬಹಳ ಬಹಳ ಕಷ್ಟದ ವಿಚಾರ. ಜೊತೆಗೆ ಇಲಾಖಾ ಕಾರ್ಯಕ್ರಮಗಳ ಅನುಷ್ಠಾನ ಇವೆಲ್ಲವನ್ನೂ ಕೂಡ ಸಾಂಘಿಕವಾಗಿ ಬಳಕೆ ಮಾಡಿಕೊಂಡು ಶೈಕ್ಷಣಿಕ ಪ್ರಗತಿಗೆ ಎಲ್ಲರನ್ನೂ ಕೂಡ ತನ್ನೊಂದಿಗೆ ಸೇರಿಸಿಕೊಂಡು ಶಾಲೆಯ ಶೈಕ್ಷಣಿಕ ಗುಣಮಟ್ಟವನ್ನು ಕಳೆದ 5 ವರ್ಷದಿಂದ ಎಲ್ಲೂ ಕೂಡ ಚ್ಯುತಿ ಬಾರದಂತೆ ನಿರ್ವಹಣೆ ಮಾಡಿರ್ತಕ್ಕಂಥ ತಂಡ ಅಂತ ಹೇಳಿದ್ರೆ ನಮ್ಮ ಸೆಬಸ್ಟಿನ್ ಮೈಕಲ್ ಸರ್ ಹಾಗೂ ಅವರ ಸಂಪೂರ್ಣ ತಂಡ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾವುದೇ ಕಾರ್ಯಕ್ರಮ ಆಗಲಿ ಮತ್ತು ಅವರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ. ಈಗ ನೀವು ಹೇಗೆ ಪೋಷಕರಾಗಿ ನೋಡ್ತಾ ಇದ್ದೀರಾ, ಶಾಲೆ ಅಂತಕ್ಕಂತ ಹೇಳಿದ್ರೆ ನಮಗೆ ಫಸ್ಟ್ ಪ್ರಿಫರೆನ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾನು ಅವರಲ್ಲಿ ಕೇಳ್ತಾ ಇರ್ತೀವಿ, ಸರ್ ನಿಮ್ಮಲ್ಲಿ ಪೋಷಕರು ದಂಡೇ ಇದೆ, ನೀವೇನು ಬೇಕಾದರೂ ಸಾಧನೆ ಮಾಡ್ಬೋದು. ಈಗಾಗಲೇ ಗೊತ್ತಿದೆ, ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮಾನವ ಸಂಪನ್ಮೂಲ ಜೊತೆಗೆ ಆರ್ಥಿಕ ಸಂಪನ್ಮೂಲ ಎರಡೂ ಬೇಕು ಅಂತ. ಬಟ್ ಇಲ್ಲಿ ಮಾನವ ಸಂಪನ್ಮೂಲ ಯಥೇಚ್ಛವಾಗಿದೆ. ಆದರೆ ಆರ್ಥಿಕ ಸಂಪನ್ಮೂಲ ಕೇಳಿದ್ರೆ ನಿಜವಾಗ್ಲೂ ಕೂಡ ಹೇಳ್ತೀವಿ ಸಂಸ್ಥೆ ದೊಡ್ಡ ಬೆಳೆದಿದೆ, ಬಟ್ ಅಷ್ಟೇ ಕಮಿಟ್ಮೆಂಟಲ್ಲಿದೆ. ನಾವು ಫಾದರ್ ಹೇಳ್ತಾ ಇದ್ರು, ಸರ್
ನಿಜವಾಗ್ಲೂ ಕೂಡ ಈ ಸಂಸ್ಥೆಯನ್ನು ಕಟ್ತಾ ಇದ್ದೀವಿ, ನಾನು ಇನ್ನಷ್ಟು ತರಬೇಕು. ಈಗಾಗಲೇ ಸಹಪಠ್ಯ ಚಟುವಟಿಕೆಗಳು ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ತಗೊಂಡ್ರು. ಯಾಕೆ ಇದು ಬೇಕಿತ್ತು ಸರ್ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಗೆ ಕೆಲವೊಂದು ವಿಚಾರಗಳನ್ನು ಹೇಳಬೇಕು. ಸಂಸ್ಥೆ ಮುಖೇನ ನಮ್ಮ ಪೋಷಕರಿಗೆ ಕೆಲವೊಂದು ಸಂಸ್ಕಾರಯುತವಾದಂಥ ಆಲೋಚನೆಗಳನ್ನು ಬೆಳೆಸಬೇಕು. ಮಕ್ಕಳಲ್ಲಿ ಮೌಲ್ಯಗಳು ಕಡಿಮೆ ಆಗಿದೆ. ಇಂತಹ ಮೌಲ್ಯಗಳನ್ನು ರೂಢಿಸ್ತಕ್ಕಂತಹ ಚಟುವಟಿಕೆಗಳನ್ನು ನಮ್ಮ ಸಂಸ್ಥೆಯಲ್ಲಿ ನಾನು ಜಾರಿಗೊಳಿಸ್ಬೇಕು ಅಂತೇಳಿ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಸಂಸ್ಥೆಯಲ್ಲಿ ಯೋಜಿತಗೊಂಡಿರ್ತಕ್ಕಂತಹ ಜವಾಬ್ದಾರಿ ನಮ್ಮ ಫಾದರ್ ಅವ್ರದ್ದು. ಜೊತೆಗೆ ಈ ಒಂದು ಪೋಷಕರ ಸಹಕಾರ ಹಾಗೂ ನಮ್ಮೆಲ್ಲ ಶಿಕ್ಷಕರ ಸಹಕಾರ ಅಂತ ಹೇಳಿದರೆ ತಪ್ಪಾಗಲಾರದು. ಜೊತೆಗೆ ನಮ್ಮ ಏನು ಸನಾತನ ಸಂಸ್ಕೃತಿ ಅಂತ ಇದೆ, ಈಗ ಹೇಳ್ತಾ ಇದ್ರು, ಈಗ ನೀವು ನೋಡ್ತಾ ಇದ್ರಿ, ಆ ಒಂದು ತಿಲಕವಿಟ್ಟು ನಮ್ಮನ್ನೆಲ್ಲದನ್ನ ಕರೆತರ್ತಕ್ಕಂತಹ ಸಂಪ್ರದಾಯ. ನಾವು ಎಲ್ಲೇ ಇರು ಹೇಗೆ ಇರು ನಮ್ಮ ಸಂಪ್ರದಾಯವನ್ನು ಬಿಡಬಾರ್ದು. ನಿಮ್ಮ ಮನೇಲಿರ್ತಕ್ಕಂಥ ಮಕ್ಕಳು, ನಾನೀಗಾಗಲೇ ಹೇಳಿದೆ, ಕೇವಲ ಮೊಬೈಲ್ ಈಗ ಆಗಿದೆ ಪರಿಸ್ಥಿತಿ. ಹಾಗಾಗಿ ಆ ಮೊಬೈಲನ್ನು ಬದಿಗಿಡಬೇಕು, ಮೊಬೈಲನ್ನು ಬಳಕೆಯನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವರು ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಶೈಕ್ಷಣಿಕ ಚಟುವಟಿಕೆಗಳ ಜೊತೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರೀತಿಯ ಪೋಷಕರೇ, ತಾವೆಲ್ಲರೂ ಕೂಡ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ತಮ್ಮ ಮಕ್ಕಳ ಶ್ರೇಯಸ್ಸನ್ನು ನೋಡ್ತಾ ಇದ್ದೀರಾ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮಕ್ಕಳನ್ನು ದಯಮಾಡಿ ಈ ಒಂದು ಏನು ಮೊಬೈಲ್ ಗೀಳು, ಈಗಾಗಲೇ ಗೊತ್ತಿದೆ, ನೀನು ಮೊಬೈಲ್ ನೋಡ್ತಾ ಇದ್ದರೆ, ಮಕ್ಕಳೆಲ್ಲರಿಗೂ ಕೂಡ ನಾವು ಪ್ರತಿ ಸಮಯದಲ್ಲಿ ಹೇಳ್ತೀವಿ, ನೀವೇನಾದರೂ ಮಕ್ಕಳನ್ನು ಮೊಬೈಲನ್ನು ನೋಡ್ತಾ ಇದ್ದರೆ ನೀನು ಹಾಗೇ ತಲೆ ತಗ್ಗಿಸ್ಕೊಂಡೇ ಇರ್ತೀನಿ. ಹಾಗಾಗಿ ಮಕ್ಕಳೆಲ್ಲರೂ ಕೂಡ ಒಂದು ವಿಚಾರ, ಒಂದು ಪುಸ್ತಕದ ಪರಿಚಯನ ಮಾಡ್ಕೊಳ್ಳಿ, ಪುಸ್ತಕದ ಗೆಳೆತನವನ್ನು ಮಾಡ್ಕೊಳ್ಳಿ. ಆ ಪುಸ್ತಕ ಅಂತಕ್ಕಂಥದ್ದು ನಿಮ್ಮ ತಲೆಯನ್ನು ಯಾವತ್ತೂ ತಗ್ಸೋಕೆ ಬಿಡೋದಿಲ್ಲ. ತಲೆಯನ್ನು ಯಾವತ್ತೂ ನಿಮ್ಮ ಸಮಾಜದಲ್ಲಿ ನಿಮ್ಮ ಆತ್ಮಗೌರವವನ್ನು ಎತ್ತಿ ತೋರಿಸ್ತಕ್ಕಂತಹ ಜವಾಬ್ದಾರಿಯನ್ನು ಕೊಡ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಾದರೂ, ಈಗ ಈ ಕೆಲವೊಂದು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಮಗುಗೆ ಊಟ ಕೊಡಬೇಕು ಅಂದರೂ ಮೊಬೈಲ್ ಬೇಕು, ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಜೊತೆಗೆ ನಮ್ಮ ಇಲಾಖೆಯೂ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ಆನ್ಲೈನ್ ತಂತ್ರಜ್ಞಾನ ರೂಪದಲ್ಲಿ ಕೊಡ್ತಾ ಇದೆ. ಬಟ್ ಆದರೂ ಕೂಡ ಇಲ್ಲಿ ಪ್ಲಸ್ ಮತ್ತು ಮೈನಸ್, ನಮಗೇನು ಋಣಾತ್ಮಕವಾಗಿ ಆ ಮೊಬೈಲ್ ಗೀಳಿದೆ, ಆ ಮೊಬೈಲ್ ಗೀಳನ್ನು ದಯಮಾಡಿ ಸ್ವಲ್ಪನಾದರೂ ದೂರ ಇಡಬೇಕು. ಜೊತೆಗೆ ಶಿಕ್ಷಣ ನಮ್ಗೆ ಯಾವತ್ತೂ ಕೂಡ ಏನು ಮಾಡ್ತದೆ ನಮ್ಮ ಜೀವನಕ್ಕೆ, ಈಗಾಗಲೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವು ಏನಾದರೂ ಪರಿಪಕ್ವ ಆಗಬೇಕು ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ನಮಗೆ ಶಿಕ್ಷಣ ಬೇಕು. ಇಲ್ಲಾಂದರೆ ನಾವು ಪರಿಪಕ್ವ ಆಗಲ್ಲ. ನಮ್ಮ ಸಮಾಜದ ಮೌಲ್ಯಗಳನ್ನು ನಾವು ಮುಂದಿನ ಏನು ನಮ್ಮ ತಲೆಮಾರಿಗೆ ನಾವು ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಈ ಶಿಕ್ಷಣವನ್ನು ಮಕ್ಕಳು ಬಹಳ ಆಸೆಯಿಂದ, ಈಗಾಗಲೇ ನೀವೆಲ್ಲರ ಪರಿಶ್ರಮವನ್ನು ಪಡ್ತಾ ಇದ್ದೀರಾ. ಹಾಗಾಗಿ ನೀವು ಭಾಳ ಪ್ರೀತಿಪೂರ್ವಕವಾಗಿ ಶಿಕ್ಷಣಕ್ಕೆ ನೀವು ದಾರಿದೀಪವಾಗಿ ಅಂತ ನಮ್ಮಲ್ಲಿ ಕಿವಿ ಮಾತನ್ನು ಹೇಳುತ್ತಾ, ಹಾಗೆಯೇ ಇನ್ನೊಂದು ಸ್ಪಷ್ಟವಾದಂಥ ವಿಚಾರ ಅಂತ ಹೇಳಿದ್ರೆ, ನಮ್ಮ ಸದರಿ ವಿದ್ಯಾಸಂಸ್ಥೆಯ ಯೋಜನೆಗಳು, ಮುಂದಿನ ಆಲೋಚನೆಗಳು, ಹಾಗೆ ಈಗಾಗಲೇ ಕೂತ್ಕೊಂಡು ಮಾತಾಡ್ತಾ ಇದ್ದು ನಾವು ಇಲ್ಲಿ ಸಂಸ್ಥೆಯಲ್ಲಿ ಏನು ಕೊರತೆ, ಏನು ಬೇಕು, ಅದು ಬೇಕಾಗಿರ್ತಕ್ಕಂಥದ್ದು. ಈಗ ಶೈಕ್ಷಣಿಕವಾಗಿ ನಾವು ಮುಂದೆ ಇದ್ದೇವೆ, ಆದರೆ ಒಂದು ತರಗತಿಯಲ್ಲಿರ್ತಕ್ಕಂತಹ 100 ಮಕ್ಕಳಿದ್ರೆ 100 ಮಕ್ಕಳು ಮುಂದೆ ಇದ್ದವಾ? ಇಲ್ಲ. ಆ 100 ಮಕ್ಕಳನ್ನು ನಾವು ಮುಂದೆ ತರ್ತಕ್ಕಂತಹ ಗುರುತರ ಜವಾಬ್ದಾರಿಯನ್ನು ಇಟ್ಕೊಂಡು ಸಂಸ್ಥೆ ಜೊತೆ ನೀವು ಪ್ಲ್ಯಾನ್ ಮಾಡಬೇಕು. ನಾನು ಹಲವಾರು ಬಾರಿ ನನ್ನ ಫಾದರಲ್ಲಿ ಮಾತಾಡ್ತಾ ಇರ್ತೀವಿ, ನಿಮ್ಮ ಶೈಕ್ಷಣಿಕ ಗುಣಮಟ್ಟ ತುಂಬ ಚೆನ್ನಾಗಿದೆ, ಆದರೆ ಅಲ್ಲಿ ಉಬ್ಬರವಿಳಿತಗಳಿದೆ. ಕೆಲವೊಂದು ಕಡೆ ಇಳಿತದೆ, ಕೆಲವೊಂದು ಕಡೆ ಇಳುತ್ತದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಪೋಷಕರು ಸಹಕಾರ. ಎಲ್ಲಿ ಈ ಒಬ್ಬ ವಿದ್ಯಾರ್ಥಿ ಅಂತಕ್ಕಂಥನು ತನ್ನ ಜೀವನದ ಅತ್ಯುನ್ನತ ಸ್ಥಾನಕ್ಕೆ ಇರಬೇಕು ಅಂತ ಹೇಳಿದ್ರೆ, ಒಂದು ಕಡೆ ಪೋಷಕರಿರಬೇಕು, ಒಂದು ಕಡೆ ಶಿಕ್ಷಕರಿರಬೇಕು, ಇನ್ನೊಂದು ಕಡೆ ಶಾಲೆ ಸಮುದಾಯ ಅಂತ ಹೇಳ್ತೀವಿ. ಇವರ 3 ಟ್ರಯಾಂಗಲ್ ಶೇಪ್ನಲ್ಲಿದ್ದರೆ ಮಾತ್ರ ಆ ಒಂದು ವಿದ್ಯಾರ್ಥಿ ತಮ್ಮ ಸಮಾಜದ ಉತ್ತುಂಗಕ್ಕೆ ಏರೋದಕ್ಕೆ ಸಾಧ್ಯ. ಹಾಗಾಗಿ ತಾವೆಲ್ಲರೂ ನಿಮ್ಮ ಏನು ವಿದ್ಯಾರ್ಥಿಗಳ ಕಲಿಕೆ, ನೀವೇನು ಮಾಡ್ತೀವಿ, ಮಕ್ಕಳು ಮನೆಗೆ ಬಂದು ಹೇಳೋದನ್ನೇ ಸತ್ಯ ಅಂತ ನಾವು ನಂಬ್ತೇವೆ. ಅದನ್ನು ಒಮ್ಮೆ ಆದರೂ ನೀವೇನು ಮಾಡಬೇಕು, ಪರಿಶೀಲಿಸ್ಬೇಕು. ಏನು ಸಮಸ್ಯೆ ಇದೆ,
ಹಾಗೆ ಈ ಸಂಸ್ಥೆಯಲ್ಲಿ ನನ್ನ ಮಗ ಒಂದು ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ ಸಂಸ್ಥೆ ನಮಗೆ ಇಷ್ಟೊಂದು ವಿಚಾರಗಳನ್ನು ಮಗುವಿನ ಮೂಲಕ ನಿಮಗೆ ತಿಳಿಸ್ತಾ ಇದೆ. ಹಾಗಾಗಿ ನಾನು ಸಂಸ್ಥೆಗೆ ಏನು ಮಾಡಬೇಕು? ಯಾಕೆಂದರೆ ಈಗಾಗಲೇ ಎಲ್ಲ ನಮ್ಮ ಥಾಮಸ್ ಎಜುಕೇಷನ್ ಟ್ರಸ್ಟ್ ಅಂತಕ್ಕಂಥದ್ದು ಹಲವಾರು ಸಂಸ್ಥೆಗಳನ್ನು ಕಟ್ಟುಹಾಕಿ ಅದರಲ್ಲಿ ಒಂದಾಗಿರ್ತಕ್ಕಂತಹ ನಮ್ಮ ಸಂಸ್ಥೆ ಇದೇ 50 ವರ್ಷಗಳು ಪೂರ್ಣಗೊಂಡಿರ್ತಕ್ಕಂತಹ ಸುಸಂದರ್ಭ. ಹಾಗಾಗಿ ಪ್ರೀತಿಯ ಪೋಷಕರೇ, ತಾವೆಲ್ಲರೂ ಕೂಡ ತಮ್ಮ ನಿಜವಾದಂತಹ ಏನು ನಮ್ಮ ಶೈಕ್ಷಣಿಕ ಗುಣಮಟ್ಟ ಇದೆ ಅದನ್ನು ನಾವು ಎತ್ತಿ ಹಿಡಿಯೋದಕ್ಕೆ ಸಹಕಾರ ಕೊಡಿ. ಈಗಾಗಲೇ ನೀವು ಹಲವಾರು ಕಾರ್ಯಕ್ರಮಗಳಲ್ಲಿ ಕೇಳಿರ್ತೀರ. ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ಪತ್ನಿಯವರ ಒಂದು ಸುಧಾಮೂರ್ತಿ ಅಂತ ಹೆಸರನ್ನು ಕೇಳಿರ್ಬೋದು. ಅವರು ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂತಹ ವ್ಯಕ್ತಿ ನಮ್ಮ ಸುಧಾಮೂರ್ತಿ ಹಾಗೂ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು. ಅವರು ಒಂದು ಕಡೆ ಹೇಳ್ತಾರೆ, ನಿಜವಾದ ನಾಯಕ ಯಾರು? ಯಾರು ನಿಜವಾದ ನಾಯಕ? ತನ್ನಲ್ಲಿರ್ತಕ್ಕಂತಹ ಎಲ್ಲ ಶಕ್ತಿಗಳನ್ನು ಪ್ರಯೋಗ ಮಾಡಿ ಒಂದು ಕಂಟ್ರೋಲ್ ಮಾಡ್ತಕ್ಕಂತಹ ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವನು ಅವನು ನಿಜವಾದ ನಾಯಕನೇ? ಸಾಧ್ಯನಾ? ಇಲ್ಲ. ನಿಜವಾದ ನಾಯಕ ಆಗಬೇಕು ಅಂತ ಹೇಳಿದ್ರೆ ತನ್ನ ಪ್ರೀತಿಪೂರ್ವಕ ಭಾವನೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಅಪೇಕ್ಷಿತೀಯವಾಗಿ ಮಾಡ್ತಕ್ಕಂತಹ ಜವಾಬ್ದಾರಿನಿ ಇದ್ದವನೇ ನಿಜವಾದ ನಾಯಕ. ಆ ನಾಯಕ ಸ್ಥಾನಕ್ಕೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ನಮ್ಮ ಸೆಬಸ್ಟಿನ್ ಮೈಕಲ್ ಸರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದಯಮಾಡಿ ಜೋರಾದ ಚಪ್ಪಾಳೆ, ಪ್ರೀತಿಯ ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮ ನಿನ್ನೆ ರಾತ್ರಿ 8 ಗಂಟೆ ಆಗಲಿ 10 ಗಂಟೆ ಆಗಲಿ ಸರ್ ಅಂತಿಮ ಹಂತದಲ್ಲಿದೆ. ಪ್ರತಿಯೊಂದಕ್ಕೂ ರಿಹರ್ಸಲ್. ಅವ್ರು ನೋಡ್ತಾ ಇದ್ದೆ ನಾನು ಯಾವಾಗಲೂ ಕೂಡ. ಬಿಲ್ಡಿಂಗ್, ಆ ಬಿಲ್ಡಿಂಗು ಈ ಬಿಲ್ಡಿಂಗ್, 2 ಬಿಲ್ಡಿಂಗ್ ಇದೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ರನ್ನಿಂಗ್ ರೇಸ್ ಡೈಲಿ. ಸರ್ ಇನ್ನೊಬ್ಬರು ಫಾದರ್ ಸರ್ ಬರ್ತಾರೆ ಸರ್, ಆದರೂ ಕೂಡ ನಾನು ಹೋಗ್ಬೇಕು ಸರ್. ಅಂತಹ ಜವಾಬ್ದಾರಿ ನಾನು ನಮ್ಮ ಸೆಂಟ್ ಥಾಮಸ್ ಸೊಸೈಟಿಯ ನಮ್ಮ ಪ್ರಾಚಾರ್ಯರಿದ್ದಾರೆ, ಅವರಲ್ಲಿ ಒಂದು ಕೇಳ್ಕೊಳ್ಳೋದಷ್ಟೇ. ಅವ್ರು ಹೇಳಿದ್ರು, ಸರ್ ಆಲ್ರೆಡಿ 5 ವರ್ಷ ಆಯಿತು ನಮ್ಮ ಫಾದರ್ ಬಂದು ಅಂತ. ಇಲ್ಲಿ 3 ವರ್ಷಕ್ಕಿಂತ ಹೆಚ್ಚಿಗೆ ಯಾವುದೇ ಫಾದರನ್ನು ಉಳಿಸೋದಿಲ್ಲ ಅನ್ನೋ ಒಂದು ಸಂಸ್ಕೃತಿನೂ ಇದೆ. ಆದರೆ ಅವರ ಒಂದು ಜೀವನದಲ್ಲಿ 3 ವರ್ಷದ ಸೇವಾವಧಿಯಲ್ಲಿ ಅವರು ನಾನು ಏನು ಅನ್ನೋದನ್ನು ಸಂಸ್ಥೆ ಮೂಲಕ ತೋರಿಸಿದ್ದಾರೆ. ಇಂದು ನಮ್ಮ ನಮನ ಕಾರ್ಯಕ್ರಮ ನವೆಂಬರ್ 22 ಹಾಗೂ ಡಿಸೆಂಬರ್ 22 ಆ ನಮನಕ್ಕೆ ಅವರ ಒಂದು ಏನು ಕೊಡುಗೆ ಇದೆ, ನಿಜವಾಗ್ಲೂ ತನ್ನ ಏನು ಬಳಗವನ್ನು ಕಟ್ಟಿಕೊಂಡು ಬಹಳ ಅವಿರತ ಶ್ರಮವನ್ನು ಪಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಂತಹ ನಿಷ್ಠಾವಂತ ಜೊತೆಗೆ ನಾನು ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು. ಯಾಕೆಂದರೆ ನೋಡಿದ್ದೀವಿ ನಾವೆಲ್ಲ ಸಂಸ್ಥೆಗಳಲ್ಲಿ ಇದು ಕೇವಲ ಒಂದು ರೀತಿಯಾದಂತಹ ವ್ಯವಹಾರ, ಆರ್ಥಿಕ ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗಬಾರ್ದು ಸಂಸ್ಥೆ. ಎಸ್ಪೆಷಲಿ ನಮ್ಮ ಶೈಕ್ಷಣಿಕ ಸಂಸ್ಥೆಗಳು ಬಹಳ ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳನ್ನು ಕೊಡ್ತಕ್ಕಂಥ ವಿದ್ಯಾಸಂಸ್ಥೆ ಆಗಬೇಕು ಅಂತ ಹೇಳಿದ್ರೆ ಅದನ್ನು ನಮಗೆ ಕೊಡಬೇಕಾದಂತಹ ಇಂಥ ಫಾದರ್ ಬೇಕು. ಹಾಗಾಗಿ ಇವರನ್ನು ನಿಮ್ಮ ವಿವೇಚನೆಗೆ ಒಳಪಟ್ಟು ಅವರನ್ನು ನಮ್ಮ ಈ ಶನಿವಾರ ಸಂತೆ ಭಾಗ, ಯಾಕೆ ಅಂತ ಹೇಳಿದ್ರೆ ನಾನು ಒಬ್ಬ ಸ್ವಾರ್ಥಿ. ಕಾರಣ ಅಂತ ಹೇಳಿದ್ರೆ ನಮ್ಮ ಶನಿವಾರ ಸಂತೆಯ ಶೈಕ್ಷಣಿಕ ಚಟುವಟಿಕೆಗಳು ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಮಲ್ಲಿ ಒಂದು ಕೋರಿಕೆಯನ್ನು ಇಟ್ಕೊಳ್ತಾ ಇದ್ದೀನಿ. ಇಂತಹ ಆ್ಯಕ್ಟಿವ್ ಫಾದರ್ ಇದ್ದರೆ ಆ್ಯಕ್ಟಿವ್ ಟೀಚರ್ಸ್ಗೆ ಕೊರತೆ ಇರೋದಿಲ್ಲ. ಇಲ್ಲಿ ಯಾವುದೇ ಟೀಚರ್ಸ್ ಕೇಳಿದ್ರೆ ನಮ್ಮ ಫಾದರ್ ಸರ್ ಅವರು ಯಾವತ್ತೂ ಬಿಟ್ಕೊಡಲ್ಲ. ನಾನು ಸುಮ್ಮನೆ ಕೇಳ್ತೇನೆ, ನಿಮ್ಮ ಫಾದರ್ ಇದ್ದರು ಸರ್, ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಮ್ಮ ಇನ್ವಾಲ್ವ್ಮೆಂಟ್ ತೋರಿಸ್ಕೊಂಡು ಜೊತೆಗೆ ಇಲ್ಲಿರ್ತಕ್ಕಂತಹ 90ಕ್ಕೂ ಹೆಚ್ಚು ಶಿಕ್ಷಕರನ್ನು ತನ್ನಲ್ಲಿ ತಮ್ಮ ಪ್ರೀತಿಪೂರ್ವಕ ಮಾತುಗಳಿಂದ ಅವರನ್ನು ಕಟ್ಟಿ ಹಾಕ್ಕೊಂಡು ಈ ನಮನ ಕಾರ್ಯಕ್ರಮವನ್ನು ಅತ್ಯುನ್ನತ ಸ್ಥಾನಕ್ಕೆ ಕರೆದುಕೊಂಡೋಗ್ತಕ್ಕಂತಹ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ಫಾದರ್ ಅವರು ನಮಗೆ ಮುಂದುವರಿಲಿ. ಹಾಗೆ ನಮ್ಮೆಲ್ಲ ಪೋಷಕರು ಈ ಒಂದು ನಮ್ಮ ಸಮಾಜದ ಏಳಿಗೆಗಾಗಿ ಈ ಒಂದು ಸಂಸ್ಥೆ ಬೆಳೀತಾ ಇದೆ. ನಾವು ಈ ಸಮಾಜದಲ್ಲಿರ್ತಕ್ಕಂತಹ ಕೆಲವೊಂದು ಕಟ್ಟುಪಾಡುಗಳನ್ನು ತೊಳಿಬೇಕು ಅಂತ ಹೇಳಿದ್ರೆ ನಮ್ಮ ಶಿಕ್ಷಣದಿಂದ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಮಕ್ಕಳಿಗೆ ಉತ್ತಮವಾದಂತಹ ಮೌಲ್ಯಾಧಾರಿತವಾದ ಶಿಕ್ಷಣವನ್ನು ಕೊಡಬೇಕು. ಈಗಾಗಲೇ ಇದ್ರ ಬಗ್ಗೆ ನಮ್ಮ ಸರ್ಕಾರ ಆಲೋಚನೆ ಮಾಡಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಮ್ಮೆಲ್ಲ ತರಗತಿಗಳಲ್ಲಿ ಈಗಾಗ ಮೌಲ್ಯ ಶಿಕ್ಷಣ, ವ್ಯಾಲ್ಯೂ ಎಜುಕೇಷನನ್ನು ಮತ್ತೆ ಅಡಾಪ್ಟ್ ಮಾಡ್ತಾ ಇದೆ. ಹಾಗಾಗಿ ತಾವುಗಳು ಈ ಮೌಲ್ಯ ಶಿಕ್ಷಣ, ನಮ್ಮ ವಿದ್ಯಾರ್ಥಿಗಳು ನಮ್ಮಲ್ಲಿ ಮೌಲ್ಯಗಳನ್ನು ಬೆಳೆಸ್ಕೊಂಡು
ಮುಂದಿನ ಭವ್ಯ ಭಾರತದ ಉತ್ತಮ ಪ್ರಜೆಗಳಾಗಿ ಬೆಳೀಲಿ ಅಂತ ಹೇಳ್ತಾ, ನಮ್ಮೆಲ್ಲ ಪೋಷಕರು ತಮ್ಮ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂತಹ ಸಾಂಸ್ಕೃತಿಕ ರಂಗು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಯ್ತಾ ಇದೆ. ಆ ಒಂದು ರಂಗನ್ನು ತಾವೆಲ್ಲರೂ ಕೂಡ ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಳ್ಳಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ, ಈ ಒಂದು ಸದಾವಕಾಶವನ್ನು ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಇಲಾಖಾ ಪರವಾಗಿ ಹಾಗೂ ಸಂಸ್ಥೆಯವರು ಕೂಡ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ನಮ್ಮ BOರವರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಮಾಡ್ತೀನಿ. ಧನ್ಯವಾದಗಳು ಸರ್. ಒತ್ತಡ ಪರಿಸ್ಥಿತಿಗಳನ್ನು ಎದುರಿಸುವ ಶಕ್ತಿ ಇರುವವರಿಗೆ ಮಾತ್ರ ಯಶಸ್ಸು ನಿಭಾಯಿಸುವ ತಾಕತ್ತು ಇರುತ್ತದೆ. ನಮ್ಮ ವಿದ್ಯಾಸಂಸ್ಥೆಗೆ ಪ್ರತಿಯೊಂದು ಶೈಕ್ಷಣಿಕ ವಿಷಯದಲ್ಲೂ ಪ್ರೋತ್ಸಾಹವನ್ನು ನೀಡಿ ಉತ್ತೇಜಿಸುತ್ತಿರುವುದಕ್ಕಾಗಿ ಹಾಗೂ ಶಾಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ಮಕ್ಕಳು ಪೋಷಕರ ನಂತರ ಅವರ ಹೆಚ್ಚಿನ ಸಮಯವನ್ನು ಕಳೆಯುವುದು ಶಿಕ್ಷಕರೊಂದಿಗೆ. ಶಾಲೆಗೆ ಬರುವ ವಿದ್ಯಾರ್ಥಿಗಳು ಗುರುಗಳಿಂದ ಏನನ್ನು ಬಯಸುತ್ತಾರೆ ಎಂಬುದನ್ನು ಸಮೂಹ ಗಾಯನದ ಮೂಲಕ ವ್ಯಕ್ತಪಡಿಸಲಿದ್ದಾರೆ ನಮ್ಮ ಶಾಲೆಯ ಸುಮಾರು 100 ವಿದ್ಯಾರ್ಥಿಗಳು. ಕಲಿಸು ಗುರುವೇ ಕಲಿಸು, ಕಲಿಸು ಗುರುವೇ ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ
ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಎಲ್ರಿಗೂ ಸಂಜೆಯ ನಮಸ್ಕಾರಗಳು. ಈ ಒಂದು ಶಾಲೆಯಲ್ಲಿ ನಮನ ಆ ಹೆಸರನ್ನು ಕೇಳೋದಕ್ಕೆ ತುಂಬ ಸಂತೋಷ ಆಗತ್ತೆ. ಆ ಒಂದು ಹೆಸರನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ದಾರೆ. ಈ ಒಂದು ಶಾಲೆಯ ಒಂದು ಅಭಿಮಾನ ನಿಜವಾಗ್ಲೂ ನನಗೆ. ನಾನು ಸಕಲೇಶ್ಪುರದಲ್ಲಿ ಸೆಂಟ್ ಜೋಬ್ ಶಾಲೆಯಲ್ಲಿ ಓದಿದ್ದು. ಆಗ ಆ ಫಾದರ್ನ ನಾವು ನೋಡುವಾಗ ಯಾವ ಒಂದು ಭಯ ಮತ್ತು ಭಕ್ತಿ ಇತ್ತು, ಈಗಲೂ ಸಹ ಈ ಶಾಲೆಯ ಫಾದರ್ ಮತ್ತು ಈ ಒಂದು ಕಮಿಟಿ ಇಲ್ಲಿ ಇರುವ ಶಿಕ್ಷಕರನ್ನು ನೋಡುವಾಗ ಆ ಒಂದು ಹಳೆಯ ಒಂದು ಅನುಭವ ನಮಗೆ ಆಗುತ್ತೆ. ಫಾದರ್ ನಿಜವಾಗ್ಲೂ ಈ ಶಾಲೆ ಈಗ ನನ್ನ 3 ಮಕ್ಕಳು ಇದೇ ಶಾಲೆಯಲ್ಲಿ ಓದಿದರು. ಆಗಿನಿಂದಲೂ ಈ ಶಾಲೆಯ ಬಗ್ಗೆ ತುಂಬ ಹೆಮ್ಮೆ ಇದೆ. ಮತ್ತು ಇಲ್ಲಿಯ ಶಿಕ್ಷಕರು ಪುಸ್ತಕ ಹೇಳುತ್ತಂತೆ, ನೀನು ತಲೆ ಬಗ್ಗಿ ನನ್ನನ್ನು ನೋಡಿದರೆ ಮುಂದೊಂದು ದಿನ ನಿನ್ನನ್ನು ಒಂದು ಎತ್ತರದ ಮಟ್ಟಕ್ಕೆ ನಾನು ತಗೊಂಡು ಹೋಗಿ ನಿನ್ನನ್ನು ತೋರಿಸ್ತೀನಿ ಅಂತ ಹೇಳುತ್ತೆ ಅಂತ. ಆ ಕೆಲಸನ ಇಲ್ಲಿ ಶಾಲೆಯ ಎಲ್ಲ ಶಿಕ್ಷಕರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ನಾವು ಒಂದು ಮಗುವನ್ನು ನಾವು ಮನೇಲಿ ನೋಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತಿದೆ. ನಾನು ಒಂದು ಪೇರೆಂಟ್ ಆಗಿ. ಯಾಕೆಂದರೆ ಒಂದು ಮಗುನ ನಾವು ಸುಧಾರಿಸೋದು ಭಾಳ ಕಷ್ಟ. ಅಂಥದ್ರಲ್ಲಿ ಒಂದೊಂದು ಶಾಲೆಯಲ್ಲಿ ಒಂದು 30-40 ಮಕ್ಕಳು ಇರ್ತಾರೆ. ಆ ಮಕ್ಕಳನ್ನು ಅವರು ಎಷ್ಟು ಅಂದರೆ ಒಂದು ಶಿಲ್ಪಿ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಆ ಥರ ಆ ಮಗುವನ್ನು ತಿದ್ದಿ ತೀಡಿ ಒಂದು ಎತ್ತರದ ಮಟ್ಟಕ್ಕೆ ತರಲು ಈ ಶಾಲೆ ಬಹಳ ಶ್ರಮಿಸಿದೆ. ಮತ್ತು ಈಗಾಗಲೇ ತುಂಬ ಶಾಲೆಗಳು ನಮ್ಮ ಶನಿವಾರ ಸಂತೆ ಬಗ್ಗೆ ಇರೋದ್ರಿಂದ ಕೆಲವರು ಮಕ್ಕಳು 7th ಪಾಸಾದ ತಕ್ಷಣ 8ಗೆ ನಾವು ಯಾವ ಶಾಲೆಗೆ ಯಾವ ಬೇರೆ ಕಡೆಗೆ ಕರ್ಕೊಂಡೋಗಿ ನಾವು ಸೇರಿಸ್ಬೇಕು. 10th ಮುಗಿದ ತಕ್ಷಣ ನಾವು ಬೇರೆ ಒಳ್ಳೆ ಶಾಲೆಗೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಶನಿವಾರ ಸಂತೆ ಭಾಗದಲ್ಲಿ ಒಳ್ಳೊಳ್ಳೆ ಶಾಲೆಗಳಿದೆ. ಅದರಲ್ಲಿ ನಮ್ಮ ಸೆಕ್ರೆಟ್ ಶಾಲೆನೂ ಒಂದು. ಯಾಕೆಂದರೆ ಎಲ್ಲ ರ್ಯಾಂಕಿಂಗು ನಮ್ಮ ಶಾಲೆಗೆ ಸಿಕ್ಕಿದೆ. ರ್ಯಾಂಕಿಂಗ್ ನಮ್ಮ ಒಂದು ಹೋಬಳಿ ಮಟ್ಟದ ಶಾಲೆ ಆದ್ರೂ ಈ ಶಾಲೆಯಲ್ಲಿ ರ್ಯಾಂಕಿಂಗ್ ಬರಲಿಕ್ಕೆ ಇಲ್ಲಿ ಶಿಕ್ಷಕರು ಹಾಗೂ ಫಾದರು ಬಹಳ ಶ್ರಮವಹಿಸಿ ಈ 10th ಮಕ್ಕಳಿಗೆ ಸಂಜೆವರೆಗೂ ಕ್ಲಾಸ್ಗಳನ್ನ ನಡೆಸಿ ನಮ್ಮ ಶಾಲೆಗೆ ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅಂತ ಎಲ್ಲ ಶಿಕ್ಷಕರು ಬಹಳ ಕಷ್ಟಪಟ್ಟು ರ್ಯಾಂಕಿಂಗ್ನ ಈ ನಮ್ಮ ಶನಿವಾರ ಸಂತೆ ಭಾಗಕ್ಕೆ ತರಲಿಕ್ಕೆ ಶ್ರಮಿಸಿದ್ದಾರೆ. ಮತ್ತು ನಾನು ಒಂದು ಸಂತೋಷ ಏನಂದರೆ ನಮ್ಮ ಶನಿವಾರ ಸಂತೆ ಭಾಗದಲ್ಲಿ ಕಡಿಮೆ ಅಂದರೆ ಒಂದು 10-15 ಮಕ್ಕಳು ಇವತ್ತು ಈ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಡಾಕ್ಟರ್ಗಳಾಗಿದ್ದಾರೆ. ನಿಜವಾಗ್ಲೂ ಅದು ಸಂತೋಷ ಪಡುವ. ಇಲ್ಲಿ ಟೀಚರ್ಸ್ಗಳಿಗೆ ನಿಜವಾಗ್ಲೂ ನಾವು ಅಭಿನಂದನೆಗಳನ್ನ ತಿಳಿಸ್ಬೇಕು. ಹಾಗೆ ಈ ಒಂದು ಶಾಲೆ ಯಾವ ಮಟ್ಟಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ, ಅದೇ ರೀತಿ ನಾವು ಪೋಷಕರಾಗಿ ನಾವು ಅವರೊಂದಿಗೆ ಸ್ಪಂದಿಸಿದರೆ ಮಾತ್ರ ನಾವು ನಮ್ಮ ಮಕ್ಕಳನ್ನು ತುಂಬ ಎತ್ತರದ ಮಟ್ಟಿಗೆ ತೊಗೊಂಡೋಗಬೇಕು. ನಮ್ಮ ಈಗಿನ ಮಕ್ಕಳು ತುಂಬ ಅಂದರೆ ತುಂಬಾ ಫಾಸ್ಟ್ ಇದ್ದಾರೆ. ಏನೇ ಒಂದು ಸಣ್ಣ ತಪ್ಪಾದರೂ ಟೀಚರ್ ಮೇಲೆ ಹೇಳುತ್ತಾರೆ. ಯಾಕೆಂದರೆ ನನ್ನ ಮಗನೂ ಇದೇ ಶಾಲೆಯಲ್ಲಿ ಇರೋದರಿಂದ ಮಕ್ಕಳನ್ನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಆದರೆ ಪೇರೆಂಟ್ಸ್ ಅದನ್ನು ಟೀಚರ್ ಹೀಗೆ ಮಾಡಿದರು ಅಂತ ಬ್ಲೇಮ್ ಮಾಡಬಾರ್ದು. ಯಾಕೆಂದರೆ ಅವರು ನಿಮ್ಮ ಒಂದು ಮಗು ಅಲ್ಲ, ಅವರು ದಿನಕ್ಕೆ ಪ್ರತಿದಿನವೂ ಅವರು 30 ಮಕ್ಕಳನ್ನು ಸುಧಾರಿಸ್ಬೇಕಾಗಿರುತ್ತೆ. ಆ ಮಕ್ಕಳನ್ನು ತಿದ್ದಿ ತೀಡಿ ಅವರಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಬಹಳ ಶ್ರಮಿಸ್ತಾರೆ. ಅಷ್ಟು ಒಂದು ಒಳ್ಳೆಯ ಶಾಲೆ ನಮ್ಮ ಶನಿವಾರ ಸಂತೆ ಹೋಬಳಿಯಲ್ಲಿದೆ ಅನ್ನೋದಕ್ಕೆ ನಿಜವಾಗಲೂ ಸಂತೋಷದ ವಿಷಯ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಜನರು ಯಾರಿಗೂ ಇಷ್ಟ ಇಲ್ಲ. ಇವರೆಲ್ಲ ಬಂದಿರೋದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ. ಯಾಕೆಂದರೆ ಹಿಂದೆ ಕೂತ್ರೆ ನಮಗೆ ಮುಂದೆ ಕಾಣೋದಿಲ್ಲ ಅಂತ ಹೇಳಿ ಆಗಲೇ ಬಂದು ಕೂತಿದ್ದೀರಾ. ಹೆಚ್ಚು ಸಮಯ ತಗೊಳ್ಳಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಇಲ್ಲಿಯ ಫಾದರ್ ಹಾಗೂ ಎಲ್ಲ ಶಿಕ್ಷಕರಿಗೂ ಹಾಗೂ ಎಲ್ಲ ಪೋಷಕರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ನನಗೆ ಮಾತಾಡಲು ಅವಕಾಶ ಕೊಟ್ಟೋದಕ್ಕೆ ನಮಗೆಲ್ಲ ವಂದಿಸ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. Good evening, everyone. Education is not only about learning lessons, but also about achieving excellence through dedication and hard work. To recognize and encourage such excellence,
We now move on to one of the most segment of today's programming, the Proficiency Prize distribution. The Proficiency Prize is awarded to students who have shown outstanding academic performance, consistency, sincerity throughout the academic year. These students are a true inspiration to their peers and a pride to our institution. I now request our respected Reverend Father Dr. Augustine Paimpallil, CMI, President, St. Thomas Education Society, Mysuru, to kindly come forward and distribute the proficiency prizes to the deserving students. I invite Kirtana CV, the second PUC topper of the academic year 2023-24, who secured 567 marks out of 600. In the absence of the students, I request their parents to receive the prize. Congratulations, Kirtana, and all the best for your future endeavors. Tejaswini D of 2nd PUC in the year 2024-25 secured 591 marks out of 600 and stood first in the Kodagu district. She also cleared her JEE exams. Congratulations, Tejaswini. Let us give her a big round of applause. Your achievement is a result of your hard work, your teachers' guidance, and your parents' constant support. May this success motivate you to aim even higher in the years to come. Thank you, Father, for giving away the proficiency prizes. Your presence and blessings has made this occasion more special. Now I invite Vidya ma'am to proceed with the SLC proficiency prizes. Good evening, everyone. Success is not an accident. It is the result of hard work and dedication. At this moment, we take great pride in honoring our SSLC toppers of the academic year 2023 to 2025. Now I request Mr. Dinesh, Cluster Resource Person of Shaniwar Sante, to distribute the proficiency prizes. I invite Tanishka N. Kuchali, the SSLC topper of the academic year 2023-24, who secured 620 marks out of 625. Please come on the stage and receive the honor. Next, in the academic year 2024-25, two of our students achieved excellent result. Chetan Kumar CG and Deepashri KM. I request them to come on the stage. In the absence of students, I kindly request their parents to receive the prize. They secured 623 marks out of 625 and achieving an outstanding second place in Kodagu district and third place in state. Extend our heartfelt congratulations to the toppers on their remarkable achievement and wish them continued excellence in all their future endeavors. Thank you, sir. Thank you, sir, for distributing the prizes. Your presence and encouragement have added great value to this occasion. Thank you. Now I would like to invite Shweta ma'am to the dais. Respected President of Gram Panchayat Dundalli, Srimati Bhavani Guru Prasanna, we are honored by your gracious presence on his occasion. Your esteemed presence adds great value and dignity to this event.
We look forward to hearing your valuable thoughts and guidance. I respectfully invite you kindly come on dais and address the gathering. ನಮಸ್ಕಾರಗಳು. ವೇದಿಕೆ ಮೇಲಿರುವ ಸೇಕ್ರೆಡ್ ಹಾರ್ಟ್ ಸಂಸ್ಥೆಯ ಅಗಸ್ಟಿನ್ ಫಾದರ್ ಅವರೇ ಹಾಗೂ ದಿನೇಶ್ ಸರ್ ಅವರೇ ಹಾಗೂ ಸಬಾಸ್ಟಿನ್ ಸರ್ ಫಾದರ್ ಅವರೇ ಹಾಗೂ ದುಂಡಳ್ಳಿ ಶನಿವಾಸಂತೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಗೀತಾ ಹರೀಶ್ ಅವರೇ ಹಾಗೂ ಎಲ್ಲ ಈ ಸಂಸ್ಥೆಯ ಪದಾಧಿಕಾರಿಗಳೇ ಮತ್ತು ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಒಂದು ಸಂಸ್ಥೆ ಬೆಳಿಬೇಕು ಅಂತ ಅಂದರೆ ಎಷ್ಟು ಕಷ್ಟ ಇದೆ ಅಂತ ಅಂದರೆ, ಚಿಕ್ಕದಾಗಿದ್ದೊಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. 50 ವರ್ಷ ನಡೀತಾ ಇದೆ ಈ ಸಂಸ್ಥೆ ಬೆಳೆದು. ಎಲ್ಲ ಮಕ್ಕಳು ಎಲ್ಲ ಆಟೋಟ ಸ್ಪರ್ಧೆಯಲ್ಲಿ, ಶಿಕ್ಷಣ ಅಲ್ಲದೆ ಆಟೋಟ ಸ್ಪರ್ಧೆ, ಪ್ರತಿಭಾ ಕಾರಂಜಿ, ನೃತ್ಯ ಎಲ್ಲ ಕಾರ್ಯಕ್ರಮದಲ್ಲೂ ತುಂಬ ಹೆಚ್ಚಿನ ಗೌರವವನ್ನು ಈ ಶಾಲೆಗೆ ಮಕ್ಕಳು ತಂದುಕೊಟ್ಟಿದ್ದಾರೆ. ಈ ಶಾಲೆ ಇನ್ನೂ ಹೆಚ್ಚಿನದಾಗಿ ಉನ್ನತ ಮಟ್ಟಕ್ಕೆ ಬೆಳಿಬೇಕು. ಈ ಶಾಲೆಯಲ್ಲಿ ಗುರು ಶಿಷ್ಯರ ಬಾಂಧವ್ಯ ತುಂಬ ಚೆನ್ನಾಗಿದೆ. ಯಾಕೆ ಅಂತ ಅಂದರೆ ನನ್ನ ಮಕ್ಕಳು ಇಲ್ಲೇ 12 ವರ್ಷದಿಂದ ಓದ್ತಾ ಇದ್ದಾರೆ. ಶಾಲೆಯಲ್ಲಿ ಆಗಿದ್ದು ಏನೇ ಆದ್ರೂ ಬಂದು ಈ ಥರ ಹೇಳ್ತಾಳೆ, ಈ ಥರ ಆಗಿದೆ ಅಮ್ಮ, ಈ ಥರ ಪ್ರೋತ್ಸಾಹ ಕೊಡ್ತಾರೆ. ತುಂಬ ಗುರುಗಳಾಗಿರ್ಬೋದು, ಫಾದರ್ ಆಗಿರ್ಬೋದು, ಈ ಥರ ಮಾಡಬೇಕು, ಮುಂದೆ ಈ ಥರ ಅಚೀವ್ಮೆಂಟ್ ಏನಾದರೂ ಇರಬೇಕು ಅಂತ ಹೇಳ್ತಾ ಇರ್ತಾರೆ ಅಂತ ಮನೇಲಿ ಬಂದು ಹೇಳಿದಾಗ ನಮಗೆ ತುಂಬ ಖುಷಿಯಾಗುತ್ತೆ. ನಾವು ಈ ಶಾಲೆಯಲ್ಲಿ ಓದಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಅದೇ ನನ್ನ ಮಕ್ಕಳ ಬಗ್ಗೆನೂ ಹೇಳೋಕ್ಕೆ ಹೆಮ್ಮೆ ಇದೆ. ಯಾಕಂದರೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಅದೇ ಥರ ಇಲ್ಲಿ ಶಾಲೆಯಲ್ಲಿ ಓದೋ ಮಕ್ಕಳು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಈ ಶಾಲೆ ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಬೆಳೀಲಿ, ಪೋಷಕರು ಸಹಕರಿಸಿ ವಿದ್ಯಾರ್ಥಿಗಳನ್ನ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಗಳಿಸಲಿ ಅಂತ ಹೇಳ್ತಾ, ಈ ಶಾಲೆ ಇನ್ನೂ ಹೆಚ್ಚಾಗಿ ಗಳಿಸಲಿ ಅಂತ ಹೇಳುತ್ತಾ ನಾನು 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಸೇಕ್ರೆಡ್ ಹಾರ್ಟ್ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. Your valuable Chess is not a game, it is a lesson in patience and strategy. Every move on the chessboard teaches us the importance of planning ahead, thinking critically, and accepting responsibility for our decisions. Today, we are proud of our students who have shown excellent skill in sportsmanship in chess competition. I kindly request Mrs. Geeta Harish, President Gram Panchayat Shanivasante, to come forward for distributing the prize. Now, I invite our students who participated in state level chess competition to come on stage. Pragati of 10th standard participated in state level chess competition held at Yadgiri district. Samanvi of 8th standard participated in state level chess competition held at Mandya district. Congratulations to the winners. Keep striving for excellence and continue to make our school proud. Thank you, ma'am, for distributing the prizes. Now I call Divya ma'am to proceed the stage. A run not just test of speed, but a journey of determination, patience and courage. I kindly request our respected guest, Mrs. Bhavani Guru Prasanna, President of Dundalli Panchayat, to present the prizes to state level participants. Now I invite Sanjit Gowda of 2nd PUC, who proudly participated in state level 110 meters hurdles. Please come on stage to receive the prize.
With great pride, I invite Hemant HM of First PUC, who represented in the state level 1500 meters running race. Kindly come forward and join us on stage. I sincerely thank Mrs. Bhavani Guru Prasanna for distributing the prizes. Your encouragement and support have made this occasion truly special. Now I invite Kavita ma'am to continue. Thank you, dear ma'am. Karate is not just a sport, it is a discipline that builds strength, confidence, and self control. These students have brought pride to our institution through karate. I respectfully invite Reverend Father Anthony Sebastian, CMI, manager of this institution, to kindly come forward and present the prizes to the participants. Now I invite Purvika NU 10th standard, who proudly represent our institution in the state level karate competition in 56 kg category. Please come forward and join us on the stage. Now I invite Tanvi P. Shetty, 9th standard, who proudly represent our institution in the state level karate competition in 40 kg category. Please come on the stage and receive the prize. At this moment, I hand over the announcement list to Mrs. Shraddha, who will kindly continue with the program. Thank you. Thank you, dear ma'am. Now I would like to take this profound moment to proudly invite Samram HM from grade 10 to receive the prize, who represented our institution at state level karate competition under 70 kg category held in Chikballapura. Congratulations, Samram. Music is the soul of people and folk songs are the heartbeat. Namita V, our talented student of First PUC, proudly represented our institution at the state level folk song competition held in Udupi and mesmerized the audience with her soulful rendition. Namita, please come on and congratulations. Now it's time to wrap up this session. Thank you, respected Father, for giving away the prizes and motivating our young talents. Have a pleasant evening ahead. Thank you, everyone. Thank you, dear teachers, for your prize distribution ceremony. May I now respectfully invite our Honorable President, Reverend Father Dr. Augustine Payampalil, CMI, President of St. Thomas Education Society, Mysuru, a visionary educationist and an inspiring guide, to kindly deliver the presidential address and enlighten us with the valuable words. श्रीमती गीता गिरीश, प्रेसिडेंट ग्राम पंचायत शनिवार संदे, श्रीमती भवानी गुरुप्रसन्ना, प्रेसिडेंट ग्राम पंचायत दुंडाली, श्री गणेश शिखे, क्लस्टर रिसोर्स पर्सन ऑफ शनिवार संडे क्लस्टर,
dear respected Father Anthony Sebastian, the manager of Sacred Heart School, dear respected Father Sebastian Michael, the principal of Sacred Heart School, dear Father Christopher Sagaraj, the vicar of nearby Gopalpura parish, respected fathers, reverend sisters, esteemed parents and the students. It is a great evening for us as we celebrate Namana. A grateful evening in the history of Sacred Heart School. I congratulate the present leaders, Reverend Father Anthony Sebastian, Reverend Father Sebastian Michael, and Reverend Father Shibin, the finance administrator, for taking the leadership to celebrate this glorious 50 years of existence of Sacred Heart School. I would like to congratulate the parent community. Over the 50 years, you were trusting the management and the faculty members of this institution for their enormous hard work and commitment for uplifting the students and the society. I used to visit many of the schools, many of the district. One thing I have noticed in Coorg is the hard work that we put into. We have excellent sports persons. We have good, outstanding military leaders. We have excellent students. That is why you are getting your ranks. And where are they coming from? I would like to congratulate these two Panchayat presidents. My dear parents community, why I should congratulate Geeta ma'am and Bhavani ma'am? When I was visiting many of the places, even in Bangalore, I was staying in Bangalore for 12 years. I have never seen a woman president coming on the stage and speaking excellently like you people. You have done it well, and mothers rule the family. Coorg has empowered women a lot. Women's role is played crucial in the family. That is why children are coming up. Samskriti, the culture of a child is being developed in the family. We can all live ordinary life. Ordinary life if we live, we become ordinary people. We may become at least just like an officer. But we will never become a rank holder. And all these rank holders and all these posh personals will become outstanding people. They are the people who made hard working in their day-to-day life running. I congratulate the teaching fraternity, the faculty members, for motivating the students. And I also congratulate the parents, and especially the mothers of the family, for taking care of the children. You are done wonderfully well. Dear parent community, I congratulate and salute you for doing your excellent work. It is said we must learn from teacups. You know what is teacups? Teacups, it is not maybe a coffee cup. Coorg is famous for coffee. It is not the decorations outside the coffee cup which bring taste to the coffee. It is the hot water, the inner content of the coffee powder which makes tasty coffee. My dear parents and children, it is our hard work. It is our hard work which brings beauty and taste to the coffee, to the life. When ordinary people, all of them sleep 8 hours, you people may be sleeping 4 hours.
I know that if 11th and 12th standard students, if they want to score well, they cannot sleep 8 hours. They have to cut short of their sleep. Maybe 6 hours they may sleep, 5 hours as they enter into the final phase of their preparation. That is how they are getting 600 out of 625 or 623 out of 625. My dear students, you have shown the way. You have made proud the institution, the fraternity of the faculty and the principal and all his associates. While I congratulate for the principal and his team, while I congratulate the parent community and the teaching fraternity, I also would like to recognize the block education officer as well as the Crystal resource person for their enormous support to the institution. The education department has always been a very good, strong support for the institution, and that is how the institution is growing. When we have completed 50 years, the next 50 years will be a glorious space with the full and all-hearted support of the parent community and the education department and both the panchayats and all of us who are working and looking forward this institution. My dear parents, many of you have studied here. That is how you are building up a new and empowering future for the society. Let your everyday thought be about the future of your family, future of this society, future of our Grama Panchayat, and let all our struggle empower us to build up a very beautiful society. Wishing you all the best and thanking and congratulating the fathers as well as the teachers, the faculty members, both the teaching as well as non-teaching staff of this institution, and wishing you all the best for the future years to come. I remain. Thank you very much. On behalf of the management, staff, students, and this fantastic gathering, I express our heartfelt gratitude to Reverend Father Dr. Augustine Payampallil, CMI, for his inspiring and meaningful presidential address. His visionary thoughts and words of wisdom have truly enriched this occasion and will continue to guide us in our educational journey. Thank you, Father, for your presence, guidance, and blessings. Now, I respectfully invite Mrs. Rohini, our esteemed senior faculty, to kindly propose the vote of thanks and formally conclude this. Fairest blossom that springs from the soul. It turns moments into memories. 50 years is a journey of values and service. This Golden Jubilee celebration stands as our collective namana to the past, the present, and the future of this institution. Let us offer our namana to everyone. On behalf of Sacred Heart Institution, I deem it a great honor and privilege to extend a vote of thanks on this golden occasion. A delightful evening to everyone present here. Honorable President, respected Chief Guest, our most valued invited guests, parents, Sacred Heart family members, and my dear students. I begin by offering my sincere thanks to God Almighty for His infinite grace and blessings which made this occasion possible. It's a great honor and privilege to thank the Honorable President of today's function, Reverend Father Dr. Augustine Payampallil, CMI, the President of St. Thomas Education Society, for graciously presiding over this program.
Your inspiring presence, wise guidance, and encouraging words have added great value to today's celebration and remain an inspiration to all of us. As a mark of our respect, we present the memento to you, Father. Please accept it. I request our principal, Reverend Father Sebastian Michael, to present the memento. Thank you, Father, for accepting it. I am grateful to Mr. Dinesh C.K. CRP Shanvasante for accepting our invitation to be here with us on this great occasion and for motivating us with your enthusiastic speech. Your valuable guidance, encouragement, and insights have motivated us. You are very sincere, simple, and friendly officer, always helpful in giving guidance and directions with regard to curriculum and co-curricular activities. I extend my hearty thanks to you, sir. As a token of gratitude, we are giving a memento. Please accept, sir. We have here with us Mrs. Geeta Harish, President Gram Panchayati Shanwar Sante. Thank you, madam, for your inspiring and thought-provoking words. Your thoughts have left lasting impression on all of us. Please accept the memento we are giving as a token of love and affection. We have here Mrs. Bhavani Guru Prasanna, President Gram Panchayati Dundalli. Your words of encouragement have greatly inspired us. We truly appreciate your valuable words, madam. Please accept the memento we are giving as a token of affection. We are blessed to have here Reverend Father Anthony Sebastian, CMI, our manager. Thank you for the visionary leadership, valuable guidance, and wholehearted support that have been the backbone of this institution and today's successful program. As a token of gratitude, we are giving a memento, Father. I extend a hearty thanks to the chief guest of today's celebration, Mr. Dr. Mantagowda, MLA Madikeri Constituency, guest of honor, Mr. Krishnappa M, Block Education Officer, Somapet, and Mr. Shanta Shekhar, Sub-Inspector of Police, Shanvasante. They could not attend the function due to unavoidable reasons. Though absent in person, your presence was deeply felt in our hearts. Once again, on behalf of Sacred Heart family, I thank all for accepting the invitation. Every great institution shines under the leadership of a visionary. Reverend Father Sebastian Michael, CMI of our principal, Reverend Father Shiban, CMI, our administrator. Thank you, fathers, for all your encouragement, tireless efforts, motivating guidance, unwavering support, and for fostering an environment where such events can flourish. I feel honored to share my gratitude to the fathers, sisters, and heads of various institutions who have been a part of this annual day celebration. On behalf of Sacred Heart Institution, I wish to extend my heartfelt thanks to all for being here. I thank the press reporters, social media, who will carry the news of this occasion to the larger audience. Thanks for the police department for your sincere and much needed help.
An event as such will not be successful without the support of people who worked on setting the stage, arranged lightings, chairs, sound systems, shamiana, and also the photographers who will capture the beautiful moments. Hearty thanks to all on behalf of our institution. I thank all our beloved parents for your presence here. Without your continued support, we would never be able to put on events like this. I thank all our alumni present here. Thanks to all my colleagues and office staff for your relentless effort to make this event a successful one. I thank volunteers, non-office staff and security for your hard work for the success of this function. Finally, the stars of today, our beloved students who are taking part with great enthusiasm to make this function a very memorable and successful. Thank you, dear students. Thankfulness is the beginning of gratitude, and gratitude is the completion of thankfulness. Yes, once again, I thank each and everyone present here. Now, let's sit back and enjoy the rest of the evening to witness the colorful events put up by our students. Thank you. We sincerely thank Mrs. Roni, senior faculty, for her graceful and well-articulated vote of thanks, and for bringing this session to a dignified conclusion. Now we begin our cultural extravaganza, Namana 2K25. I request all the dignitaries on the stage to be seated in front of the dais, that is VIP area. Now we begin cultural events. ನಮಗಾಗಿ ಯಾರೂ ನಡೆಯುವುದಿಲ್ಲ, ನಮ್ಮ ಬದುಕಿನ ದಾರಿಯನ್ನು ನಾವೇ ಕ್ರಮಿಸಬೇಕು. ಆದರೆ ನಾವು ನಡೆಯುತ್ತಿರುವ ದಾರಿ ವೈಯಕ್ತಿಕ ಮತ್ತು ಸಾಮೂಹಿಕ ಹಿತಕ್ಕೆ ಪೂರಕವಾಗಿರಬೇಕು. ನೀವು ಇದುವರೆಗೂ ಸಹನೆಯಿಂದ ನಿರೀಕ್ಷಿಸುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳುತ್ತವೆ. ಇಲ್ಲಿ ನೆರೆದಿರುವ ಪೋಷಕರು ಎಲ್ಲ ಮಕ್ಕಳ ಕಾರ್ಯಕ್ರಮವನ್ನು ಕೊನೆಯವರೆಗೂ ವೀಕ್ಷಿಸಿ ಪ್ರೋತ್ಸಾಹಿಸಿ ಮಕ್ಕಳ ಪ್ರತಿಭೆಯ ಪ್ರದರ್ಶನಕ್ಕೆ ಎಲ್ಲರೂ ಸಾಕ್ಷಿಯಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮವಲ್ಲ, ನಮ್ಮ ದೇಶ ಹಾಗೂ ನಾಡಿನ ಸಂಸ್ಕೃತಿಯನ್ನು ನಿಮ್ಮ ಮುಂದಿಡುವ ನಮ್ಮ ಸಣ್ಣ ಪ್ರಯತ್ನ. ಈ ಪ್ರಯತ್ನ ಫಲಿಸುವುದು ನಿಮ್ಮ ಪ್ರೋತ್ಸಾಹದಿಂದ ಮಾತ್ರ ಸಾಧ್ಯ. ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಮಕ್ಕಳನ್ನು ಹುರಿದುಂಬಿಸಿ.